ಇನ್ನು ಪಾಕಿಸ್ತಾನಕ್ಕೆ ಭಾರತದ ಜಲದಾಳಿಯ ಹೊಡೆತ ಖಾಲಿ ಹೊಡಿತಾ ಇದೆ ಪಾಕಿಸ್ತಾನದ ಚೆನಾಬ್ ನದಿ. ಪಾಕಿಸ್ತಾನಕ್ಕೆ ಭಾರತದ ಜಲದಾಳಿಯ ಹೊಡೆತ ಖಾಲಿ ಹೊಡಿತಾ ಇದೆ ಚೆನಾಬ್ ನದಿ. ಪಾಕಿಸ್ತಾನ ಈಗ ಹನಿ ನೀರಿಗೂ ಕೂಡ ಒದ್ದಾಡಬೇಕಾದಂತಹ ಪರಿಸ್ಥಿತಿ. ಚೆನಾಬ್ ತೀರದಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್. ಸುಮಾರು 20 ಅಡಿಗಳಷ್ಟು ಕುಸಿದ ನೀರಿನ ಮಟ್ಟ. ಕೇವಲ 6 ಅಡಿಗಳಷ್ಟು ಮಾತ್ರ ಹರಿಯುತ್ತಿರುವಂತಹ ನೀರು. ಅಷ್ಟರ ಮಟ್ಟಿಗೆ ರೆಸ್ಟ್ರಿಕ್ಟ್ ಮಾಡಲಾಗಿದೆ. ಈಗ ಮೇ 2ಕ್ಕೆ ಉಕ್ಕಿ ಹರಿತಿದ್ದಂಥ ನದಿ ಮೇ 5ಕ್ಕೆ ಈಗ ನೀರಿನ ಮಟ್ಟ ಕಡಿಮೆ ಆಗಿದೆ. ನಮ್ಮ ಟಿವಿ9 ಪ್ರತಿನಿಧಿ ಇಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ಆಗಬಹುದು ಅನ್ನೋ ರೀತಿಯ ಸನ್ನಿವೇಶ ಸೃಷ್ಟಿಯಾಗಿದೆ. ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿರುವ ಭಾರತ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ಬಂದ್ ಮಾಡಿದೆ. ನಾನೀಗ ಇರೋದು ಪಾಕಿಸ್ತಾನಕ್ಕೆ ಹರಿಯುವ ಚೆನಾಬ್ ನದಿ ತೀರದಲ್ಲಿ. ಈ ದೃಶ್ಯಗಳನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚೆನಾಬ್ ನದಿ ಇಷ್ಟೊಂದು ಖಾಲಿಯಾಗಿದೆ. ನಾನೀಗ ನಿಂತಿರುವ ಈ ಖಾಲಿ ಜಾಗದಲ್ಲಿ ಕನಿಷ್ಠ 15ರಿಂದ 20 ಅಡಿಗಳಷ್ಟು ಎತ್ತರಕ್ಕೆ ನೀರು ಹರಿತಿತ್ತು. ಇಲ್ಲಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿತ್ತು. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಲ್ಲಿ ನೀರು ಸಂಪೂರ್ಣ ಖಾಲಿಯಾಗಿದೆ. ಭಾರತ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸಲಾಲ್ ಜಲಾಶಯ ಮತ್ತು ರಾಂಬನ್ನಲ್ಲಿರುವ ಬಗ್ಲಿಹಾರ ಜಲಾಶಯದಲ್ಲಿ ನೀರನ್ನ ತಡೆ ಹಿಡಿದಿದೆ. ಹೀಗಾಗಿ ನದಿ ಸಂಪೂರ್ಣ ಖಾಲಿಯಾಗಿದೆ. ನೋಡಿ, ನನ್ನ ಪಕ್ಕ ಹರಿಯುತ್ತಿರುವ ಈ ನದಿ ನೀರು ಸರಿಸುಮಾರು 6ರಿಂದ 7 ಅಡಿಗಳಷ್ಟಿದೆ. ಈ ಅಳಿದುಳಿದ ಇದೇ ನೀರೇ ಈಗ ಇಲ್ಲಿನ ಗ್ರಾಮೀಣ ಪ್ರದೇಶದ ಜನರಿಗೆ ಬಳಕೆಗಿದೆ. ಈ ನೀರನ್ನ ಬಿಟ್ರೆ ಬೇರೆ ನೀರಿಲ್ಲ. ನೋಡಿ, ಅಲ್ಲಿಂದ ಇಲ್ಲಿವರೆಗೂ ನೀರು ಸಂಪೂರ್ಣ ಖಾಲಿಯಾಗಿದೆ. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ಇಲ್ಲಿನ ಜನ ಹೇಳ್ತಿದ್ದಾರೆ. ಇದು ಭಾರತ ಪಾಕಿಸ್ತಾನಕ್ಕೆ ನೀಡಿರುವ ವಾಟರ್ ಸ್ಟ್ರೈಕ್ ನ ಹೊಡೆತ ಅಂದ್ರೂ ತಪ್ಪಾಗಲ್ಲ. ಚೆನಾಬ್ ನದಿ ತೀರದಲ್ಲಿ ನಾವಿದ್ದೇವೆ. ಇಲ್ಲಿ ಬರೀ ಕಲ್ಲುಗಳೇ ಕಾಣ್ತಿವೆ, ಮರಳು ಕಾಣ್ತಿದೆ. ಎಲ್ಲಿ ನೋಡಿದ್ರೂ ಬರೀ ಬರಡಾಗಿ ಕಾಣ್ತಿದೆ. ನಾವು ಮೊದಲೇ ಹೇಳಿದಂತೆ ಇಲ್ಲಿ 15ರಿಂದ 20 ಅಡಿಗಳಷ್ಟು ಎತ್ತರಕ್ಕೆ ನೀರು ಹರಿಯುತ್ತಿತ್ತು. ಇಲ್ಲಿ ಈಗ ನೋಡಿ ಎಲ್ಲ ಒಣಗಿ ಹೋಗಿದೆ. ಇಲ್ಲಿ ಹರಿಯುತ್ತಿರುವ ಅಲ್ಪ ಸ್ವಲ್ಪ ನೀರು ಕೂಡ ಕಡಿಮೆಯಾಗುತ್ತಲೇ ಇದೆ. ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಪಾಕಿಸ್ತಾನ ಒಂದೊಂದು ಹನಿ ನೀರಿಗೂ ಹೇಗೆ ಒದ್ದಾಡ್ತಿರಬಹುದು ಅಂತ. ಇಲ್ಲಿ ಕೆಲವು ಗ್ರಾಮಸ್ಥರಿದ್ದಾರೆ, ಅವರನ್ನ ಮಾತನಾಡಿಸೋಣ. ಇವರು ಈವರೆಗೆ ಊಹೆ ಕೂಡ ಮಾಡಿರಲಿಲ್ಲ ನದಿಯ ಈ ಭಾಗದವರೆಗೆ ಬಂದು ನಿಲ್ತೀವಿ ಅಂತ. ಸರ್, ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಾವು ನಿಂತಿರೋ ಜಾಗದಲ್ಲಿ ನೀವು ನಿಲ್ತೀರಿ ಅಂತ? हाँ, ये तो बड़ी चौंकाने वाली बात है, लेकिन जो हरकत यहाँ पे पाकिस्तान ने करी है, जिस तरीके से उसके लिए पानी चाहे बढ़ जाए चाहे कम हो जाए, केंद्र सरकार का जो भी फैसला होगा हम केंद्र सरकार के साथ हैं. ನಾವೀಗ ನಿಂತಿದ್ದೀವಲ್ಲ, ಇಲ್ಲಿ ಎಲ್ಲಿವರೆಗೆ ನೀರಿರ್ತಿತ್ತು? सर देखो, पहले तो ये लेवल देख रहे हो पानी का, अभी काफी नीचे चला गया. पहले जो नॉर्मल पानी रहता है, जो ये सामने दिख रहा है आपको एरिया, सामने तक जी बांध तक पानी का लेवल हमेशा यहाँ पे रहता है. ये तो इतिहास में पहली बार हमने देखा कि इतना ज्यादा पानी कम होना. ಇಷ್ಟು ವರ್ಷ ನೀವು ಈ ರೀತಿ ಯಾವತ್ತಾದ್ರೂ ನೋಡಿದ್ದೀರಾ? ये चीज नहीं देखी, कहीं नहीं देखी. ಕೆಲವು ಹೊತ್ತಿಂದ ನಾನು ನೋಡಿದೆ ನೀವು ಸೆಲ್ಫಿ ತಗೊಳ್ತಿದ್ರಿ, ಯಾಕೆ? मैं देख रहा था कि इतना टाइम हो गया, मैं 20-25 साल की उम्र हो गई है, अभी तक यहाँ पानी रहता ही रहता था. आज पहली बार मैं देख रहा हूँ कि पूरा सूखा पड़ा है और यहाँ पे चलने का देख रहा हूँ. इसलिए मैं सेल्फी ले रहा हूँ कि ये याद रह जाएगी, कभी कभी किसी मोदी साहब ने एक काम करके दिखाया है. ನೋಡಿದ್ರಲ್ಲ ಗ್ರಾಮಸ್ಥರು ಹೇಳೋ ಮಾತನ್ನ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಹೀಗೆ ನದಿ ಬರಿದಾಗಿದೆ. ಹೀಗಿದ್ರೂ ಕೂಡ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನಕ್ಕೆ ಹೀಗಿದ್ರೂ ಬುದ್ಧಿ ಕಲಿಸಬೇಕು ಅಂತ ಹೇಳ್ತಿದ್ದಾರೆ. ಸೇನೆಯ ಜೊತೆಗೆ ನಾವಿದ್ದೇವೆ ಅಂತಿದ್ದಾರೆ. ಕ್ಯಾಮರಾ ಪರ್ಸನ್ ಅನುದೀಪ್ ಶರ್ಮಾ ಜೊತೆಗೆ ಅಂಕಿತ್ ಭಟ್, ಟಿವಿ9 ಚೆನಾಬ್ ನದಿ ತೀರದಿಂದ.